ಕಾರ್ಕೋಟಕಸ್ಯ ನಾಗಸ್ಯ ದಮಯಂತ್ಯಾ ನಲಸ್ಯ ಚ ಋತುಪರ್ಣಸ್ಯ ರಾಜರ್ಷೇಃ ಕೀರ್ತನಂ ಕಲಿನಾಶನಂ. ನಳ ದಮಯಂತಿಯದ ಎಂಥ ಭಯಾನಕವಾದ ಸ್ಥಿತಿ. ಬಿಟ್ಟೋಗಿಬಿಟ್ಟ ಅವಳನ್ನ, ಏಕಾಂಗಿನಿಯಾಗಿ ಬಿಟ್ಟು ಹೋಗಿಬಿಟ್ಟ. ದ್ರೌಪದಿಯನ್ನು ಪಾಂಡವರು ಬಿಟ್ಟಿರಲಿಲ್ಲ. ತುಂಬ ವಿಚಿತ್ರ. ಇದು ಸಂಸಾರ ಹೀಗೆ. ನಾವು ಪ್ರೇಮಿಸಿ ಮದುವೆ ಆಗಲಿ, ಮದುವೆ ಆದಮೇಲೆ ಪ್ರೇಮ ಮಾಡಲಿ, ಮುಂದೆ ಸಂಸಾರದಲ್ಲಿ ಇಂಥ ಆಪತ್ತುಗಳು ಬರ್ತಾನೆ ಇರ್ತವೆ. ಸಂಸಾರ ಅನ್ನೋದು ತುಂಬ ವಿಚಿತ್ರವಾದ್ದು. ಇಲ್ಲಿ ಬಂದಿಲ್ಲ. ಈ ಕಥೆಯಲ್ಲಿ ನಾನು ಕೇಳಿದಾಗ ಅಂದ್ಕೊಳ್ಳೋದು, ಎಷ್ಟು ದೊಡ್ಡ ಎಂಥ ಅದ್ಭುತವಾದ ಸೌಂದರ್ಯ ನಳಂದು, ಎಂಥ ವ್ಯಕ್ತಿತ್ವ, ಅವಳದಂಥ ವ್ಯಕ್ತಿತ್ವ. ಅಂಥವ್ರಿಗಿಂತ ಆಪತ್ತು ಬಂತಲ್ಲ ಅಂತ ವಿಯೋಗ. ಗಂಡ ಹೆಂಡತಿ ಒಬ್ರನ್ನೊಬ್ರು ಬಿಟ್ಟಿರೋದು ಅಂದರೆ ಅನೇಕ ಜನರನ್ನು ನಾನು ನನ್ನ ಜೀವಮಾನದಲ್ಲಿ ಮಾತಾಡ್ಸಿರ್ತೇನೆ. ಒಂದು 2-3 ದಿವಸ ನಮ್ಮ ಯಜಮಾನರು ಎಲ್ಲೇ ಹೋದ್ರು ನಮ್ಗೆ ಯಾಕೆ ಇನ್ನೂ ಬಂದಿಲ್ಲ ಅಂತ ಅನಿಸ್ತದೆ ಅಂತ ಹೇಳಿದ್ದನ್ನು ಕೇಳಿದೆ. ನವವಿವಾಹಿತರಲ್ಲ, 50-60 ಸಮೀಪಕ್ಕೆ ಬಂದವರು. ಅಷ್ಟು ಅನುಬಂಧ ಇರ್ತದೆ ದಂಪತಿಗಳಲ್ಲಿ. ಎಲ್ಲೋ ಕಾಡಿನಲ್ಲಿ ಎಲ್ಲೋ ಹೋಗ್ಬಿಟ್ಟ ಅಂದ್ರೆ ಗತಿ ಏನು ಅವಳದು. ಗಾಬರಿ ಆಯಿತು. ಮಹಾರಾಜ ಅಂತ ಕರೆದ್ಲು. ಎಲ್ಲೋ ಮರೆಯಲ್ಲಿ ಎಲ್ಲಾರು ನಿಂತಿದ್ಯಾ, ಮರದ ಮರೆಯಲ್ಲಿ ಹಾಸ್ಯ ಮಾಡ್ತಿದ್ದೀಯಾ, ನೋಡು ನೀನು ಬರದೇ ಹೋಗಿ ನಾನು ಕಾಡು ಪಾಲಾಗ್ತೇನೆ, ನೀನು ಸತ್ಯ ಆಡುವನಲ್ವ, ನನ್ನನ್ನು ಬಿಟ್ಟು ಹೋಗೋದಿಲ್ಲ ಅಂತ ಮಾತು ಕೊಟ್ಟಿದ್ಯಲ್ಲ, ಇದೇನು ಗತಿ, ಹೀಗೆ ಮಾಡಿದರೆ ಹೇಗೆ? ನಾನು ನಿನಗೆ ಭಾಳ ಗೆಳತಿ, ಶಾಸ್ತ್ರ ಹೇಳಿದ ಮಾತು, ಪತಿವ್ರತೆ, ನಾನೇನಾದ್ರು ನಿನಗೆ ಅಪಚಾರ ಮಾಡಿದ್ನ? ನನ್ನನ್ನು ಯಾಕೆ ಬಿಟ್ಟು ಹೋದಿ? ಲೋಕಪಾಲಕರ ಮುಂದೆ ಪ್ರತಿಜ್ಞೆ ಮಾಡಿದ್ದೆ. ನಿಮ್ಮ ಮದುವೆ ಎಲ್ಲೋ ಯಾವುದೋ ಕೆಲಸಕ್ಕೆ ಬಾರದು ಕಲ್ಯಾಣ ಮಂಟಪ, ಯಾರೋ ಮೂರ್ಖರಾದ ಜನ, ಯಾರೋ ಕೆಲಸಕ್ಕೆ ಬಾರದು ಪುರೋಹಿತರ ಮುಂದೆ ಆಗಿದ್ದ ಮದುವೆ ಅಲ್ಲ, ಲೋಕಪಾಲಕರ ಮುಂದೆ ಆದ ಮದುವೆ. ಅಗ್ನಿ ಪ್ರತ್ಯಕ್ಷ ಇದ್ದ ಅಲ್ಲಿ ಇಂಥ ಮಾತಾಡಿದೆಯಲ್ಲ. ನೋಡು, ನಿನಗೆ ಇಂಥ ಸ್ಥಿತಿ ಬಂತಲ್ಲ, ನೀನು ನನ್ನನ್ನು ಬಿಟ್ಟರೆ ನಾನಿನ್ನೂ ಬದುಕೇ ಇದ್ದೀನಲ್ಲ, ಇದೇ ದೊಡ್ಡ ಆಶ್ಚರ್ಯ. ಬಾ, ಬಂದು ನನಗೆ ಸಮಾಧಾನ ಹೇಳು. ಸಿಗಲಿಲ್ಲ ನಳ. ಭ್ರಾಂತಿ ಉಲ್ಬಣಿಸಿತು. ಒಂದ್ಸಲ ಯಾವುದೋ ಗಿಡ ನೋಡ್ತಾಳೆ, ಗಿಡವೇ ನಳದಂತೆ ಕಾಣಿಸಿತ್ತು. ತೀರಾ ಉನ್ಮಾದ, ಹಿಸ್ಟೀರಿಯಾಕ್ಕೆ ಹೋದ್ರೆ ಹಿಂಗಾಗ್ತದೆ. ಎಲ್ಲಿ ಹೋದ್ರು ಒಂದು ಅದು ಬಳ್ಳಿ ನೋಡಿದ್ರು ಅದೇ ನಳ. ಸಿಕ್ಕಿದೆ ಅಂತ ಗಿಡನೇ ಹೋಗಿ ತಬ್ಕೋತಾ ಇದ್ಲು. ಇಂಥ ಅದು ಬಳ್ಳಿನೇ ಹೋಗಿ ಹಿಡ್ಕೋತಾ ಇದ್ಲು. ಅದು ನೋಡಿದ್ರೆ ಅದು ಕಲ್ಲು ಬಂಡೆ, ಮತ್ತೊಂದು ಯಾವುದೋ ಕೆಲಸಕ್ಕೆ ಬಾರದು ಮಂಟಪ. ನಾನಾ ಥರ ಹಸಿವು, ಬಾಯಾರಿಕೆ, ನಳ ಇಲ್ಲ ಅಂತ ಬೇರೆ. ಎಲ್ಲ ಕಡೆ ಪ್ರತಿಧ್ವನಿ ಆಯ್ತು ಅವಳ ಧ್ವನಿ, ಆದರೆ ಅವನು ಮಾತ್ರ ಸಿಗಲಿಲ್ಲ. ಕೊನೆಗೆ ಒಂದು ಶಾಪ ಕೊಟ್ಲು. ಇಂಥದನ್ನು ಗಮನಿಸ್ಬೇಕು. ಒಂದು ಹೆಣ್ಣು ನೊಂದು ಏನಾದ್ರು ಶಾಪ ಕೊಟ್ಟರೆ ಅದು ತಟ್ಟದೇ ಇರೋದಿಲ್ಲ ಅಂತ ಹೇಳ್ತಿರ್ತಾರೆ. ನನ್ನ ಗಂಡ ಧರ್ಮಾತ್ಮ ಪತಿ ಅವನನ್ನು ದ್ವೇಷಿಸಿ ಈ ಥರದ ದಾರುಣ ಕಷ್ಟಕ್ಕೆ ಗುರಿ ಮಾಡಿದ್ನಲ್ಲ, ಆ ವ್ಯಕ್ತಿ ನಮ್ಗೆ ಈಗೇನು ಕಷ್ಟ ಬಂದಿದೆ ಇದಕ್ಕಿಂತ ಅನೇಕ ಪಾಲು ಹೆಚ್ಚಿನ ಕಷ್ಟಗಳನ್ನು ಅವನು ಅನುಭವಿಸುವಂತಾಗಲಿ. ಪಾಪಿಷ್ಠ ನೀಚ ಮಹಾ ದುಃಖದಲ್ಲಿ ಮುಳುಗಿ ಕೆಟ್ಟ ಬಾಳು ಸಾಗುವಂತಾಗಲಿ. ಈ ಶಾಪ ಯಾರಿಗೆ? ಪುಷ್ಕರ ಅಂತಿದ್ನಲ್ಲ ನಳನ ಸಹೋದರ, ಅವನಿಗಿರ್ಬೋದು. ಕಲಿ, ದ್ವಾಪರ ಅವರಿಗೂ ತಟ್ಟಿತ್ತು. ಯಾವ ಜೀವವನ್ನು ನೋಯಿಸಬಾರ್ದು ಅಂತಿರ್ತಾರೆ. ನೋಯಿಸಿದ್ರು ಆ ಶಾಪ ತಟ್ಟುತ್ತದೆ. ಅದರಲ್ಲೂ ದಮಯಂತಿ ಅಂತ ಬೆಂಕಿ ಅಂತ ಹೆಂಗಸ, ಅವಳಿಗೆ ಈ ಥರ ಮಾಡಿದ್ದಲ್ಲ. ಸರಿ, ಅವಳೆಲ್ಲ ಹೊರಟ್ಲು. ಮುಂದೆ ಎಲ್ಲಿ ಹೊರಟಿದ್ದಿ, ಎಲ್ಲಿ ಹೋಗಿದ್ದಿ ಅಂತ ಅಲ್ಲೊಂದು ಹೆಬ್ಬಾವಿನ ಸಮೀಪಕ್ಕೆ ಹೋದ್ಲು. ಆ ಹೆಬ್ಬಾವು ಇವಳನ್ನು ಸುತ್ಕೊಂಡು ಬಿಡ್ತು, ಇವಳನ್ನು ನುಂಗಬೇಕು ಅಂತ. ಅವಳಿಗೆ ಸಂಕಟ ಆಯಿತು. ಮತ್ತೆ ನಳಂದೇ ನೆನಪು ಮಾಡಿಕೊಂಡ್ರು. ಕಲಿಪುರುಷ, ಅವನ ಆವೇಶಕ್ಕೆ ಒಳಗಾಗಿ ನೀನು ಜೂಜಾಡಿದೆ, ಹೆದರಬೇಡ, ಕಲಿಯಾದರೂ ನೀನು ಏನು ಮಾಡೋನಿದ್ದಾನೆ, ಎಷ್ಟು ವರ್ಷ ಇರ್ತಾನೆ ಅವನು, ಬಾ ಅಂತ ಕರೆದ್ಲು. ಎಷ್ಟು ಕಾದ್ರೂ ಬರಲಿಲ್ಲ. ಇನ್ನೇನು ಹೆಬ್ಬಾವಿಗೆ ಬಲಿನೇ ಆಗೋಳಿದ್ದು ಅವಳು. ಆಗ ಅಲ್ಲೊಬ್ಬ ಬೇಡರವನೊಬ್ಬ ಬಂದ. ಆ ಬೇಡರವನು ಬಂದು ತನ್ನ ಖಡ್ಗ ತಗೊಂಡು ಆ ಹೆಬ್ಬಾವಿನ ಕತ್ತರಿಸಿ ಹಾಕಿದ, ಚೇತರಿಸಿಕೊಂಡ್ಲು. ಆಮೇಲೆ ಅವಳಿಗೆ ಆಹಾರ ಬೇಕಲ್ಲ, ಕಾಡಿನ ಹಣ್ಣು ಕೆಲವು, ಅದನ್ನೇ ತಿನ್ನಿಸಿದ. ಆಗ ಆ ಬೇಡನ ಬಗ್ಗೆ ಅವಳಿಗೊಂದು ಕೃತಜ್ಞತೆ ಮೂಡಿತು. ಇಂಥ ಸ್ಥಿತಿಯಲ್ಲಿ ನನಗೊಂದು ಆಸರೆ ನೆರವು ಕೊಟ್ಟನಲ್ಲ ಇವನು ಅಂತ. ಅವನಿಗೆ ಬೇರೆ ಉದ್ದೇಶ ಇವಳ ಮೇಲೆ.
ಯಾರು ನೀನು, ಎಲ್ಲಿಂದ ಬಂದು, ಇಂಥ ಸೌಂದರ್ಯ ನಿಂದು, ಎಂಥ ವ್ಯಕ್ತಿತ್ವ. ಆಗ ಅವಳೆಲ್ಲ ನಡೆದದ್ದನ್ನು ಹೇಳಿದ್ಲು. ಮುಗ್ಧಳಾಗಿ ಹೇಳಿಬಿಟ್ರು. ಗೊತ್ತಾಯ್ತು, ಇವ್ ಗಂಡ ಬಿಟ್ಟು ಹೋಗಿದ್ದಾನೆ, ಈ ಹೆಣ್ಣನ್ನು ಕೇಳೋರು ಯಾರೂ ಇಲ್ಲ ಅಂತ ಗೊತ್ತಾಯ್ತು ಅವನಿಗೆ. ಅವನ ಹೃದಯದಲ್ಲಿ ಕಾಮಾಗ್ನಿ ಉದ್ದೀಪ್ತ ಆಯಿತು. ಅವಳನ್ನು ಬಲಾತ್ಕಾರವಾಗಿ ತನ್ನವಳನ್ನು ಮಾಡ್ಕೋಬೇಕು ಅಂತ ಮುಂದುವರೆದ. ಆಗ ಅವಳಿಗೆ ಕೋಪ ಭಕ್ತಿ ಉರಿಯಿತು. ಸಿಂಹಿಣಿಯಾಗಿ ಹೋದ್ಲು. 2 ಹೆಜ್ಜೆ ಹಿಂದೆ ತೆಗೆದ್ಲು, ಕಟಕಟ ಹಲ್ಲು ಕಡಿದ್ಲು, ಶಾಪ ಹಾಕಿದ್ಲು. ಅಲ್ಲಿ ಯಾರಿಗೋ ದ್ವಾಪರ, ಕಲಿ, ಪುಷ್ಕರ ಅವ್ರಿಗೆ ಕೊಟ್ಟ ಶಾಪ ಆಮೇಲೆ ತಟ್ಟೋದು, ಇದು ಇಲ್ಲೇ ತಟ್ಟಿಬಿಡ್ತು. ಯದ್ಯಹಂ ನೈಷಧಾದನ್ಯಂ ಮನಸಾಪಿ ನ ಚಿಂತೆಯೇ ತಥಾಯಂ ಪತತಾಂ ಕ್ಷುದ್ರ ಪರಾಸುರ ಮೃಗಲೋಚನ. ನನ್ನ ಜೀವಮಾನದಲ್ಲಿ ನಳಮಹಾರಾಜನನ್ನು ಬಿಟ್ಟರೆ ಬೇರೆ ಯಾರನ್ನು ನಾನು ಕಣ್ಣೆತ್ತಿ ನೋಡಿಲ್ಲ ಅನ್ನೋದು ಸತ್ಯ. ಆದರೆ ಸತ್ಯ ಆದರೆ ಅಂತಿಲ್ಲ, ಸತ್ಯವೇ ಹೌದು. ಆ ಸತ್ಯದ ಬಲದಿಂದ ಈ ನೀಚ ಬಿದ್ದು ಸತ್ತು ಹೋಗಲಿ ಅಂತ ಶಾಪ ಕೊಟ್ಬಿಟ್ರು. ಅಂತ ಭಯಾನಕವಾದ ಶಾಪಕ್ಕೆ ತುತ್ತಾಗಿ ಅವಳ ಕೋಪಾಗ್ನಿಗೆ ಸಿಕ್ಕು ಅಲ್ಲೇ ಪ್ರಾಣನೇ ಬಿಟ್ಬಿಟ್ಟ. ಅವನ ಕೈ ಕಾಲು ಕಡಿತು, ಅದೇನೂ ಆಗಲಿಲ್ಲ, ಅಲ್ಲೇ ಜೀವನೇ ಹೋಯಿತು. ದ್ರೌಪದಿಯು ಇಂಥ ಶಾಪ ಕೊಡ್ಬೋದಿತ್ತಂತೆ. ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ಮಧ್ವಾಚಾರ್ಯ ಹೇಳ್ತಾರೆ, ಆದರೆ ಶಾಪ ಕೊಡ್ಲಿಕ್ಕೆ ಬಯಸಲಿಲ್ಲ ಅಂತ. ಯಾಕೆಂದರೆ ಶಾಪ ಮತ್ತು ವರ ಇದೆಲ್ಲ ಕೊಡುವುದಿದೆಯಲ್ಲ, ಯಾವುದು ಪುಕ್ಕಟ್ಟೆ ಅಲ್ಲ. ನಮ್ಮ ಶಕ್ತಿ ಇನ್ನೊಬ್ರಿಗೆ ಯಾರಿಗಾರು ಹೋಗಬೇಕು ಅಂದರೆ ನಮ್ಮಲ್ಲಿದ್ದ ಶಕ್ತಿ ಹೋಗ್ತದೆ. ಎಲ್ಲಿಯೂ ಏನೂ ಪುಕ್ಕಟ್ಟೆ ಸಿಗೋದಿಲ್ಲ ಜಗತ್ತಿನಲ್ಲಿ. ಇನ್ನೊಬ್ಬರಿಂದ ನಾವೇನಾದ್ರು ದಾನ ತೊಗೊಂಡ್ರೆ ನಮ್ಮಲ್ಲಿ ಶಕ್ತಿ ಹೋಗ್ತದೆ. ಎಲ್ಲ ಕಡೆಯೂ ಇರೋದು ಹೀಗೇನೆ. ಅದಕ್ಕಾಗಿ ಅವಳು ದ್ರೌಪದಿ ಯಾವಾಗ ಶಾಪ ಕೊಡಲಿಲ್ಲ. ಮತ್ತು ಕೃಷ್ಣನೇ ರಕ್ಷಿಸ್ತಾನೆ ಅಂತ ಭಯ, ಅಲ್ಲೊಂದು ಎಚ್ಚರ ಇತ್ತು. ಇದನ್ನು ಗಮನಿಸ್ಬೇಕು ನಾವು. ಈಗ ದ್ರೌಪದಿಗೂ ನಾವು ದಮಯಂತಿಗೂ ಹೋಲಿಕೆ ಮಾಡಬೇಕಾದ್ದು. ದಮಯಂತಿಗಲ್ಲಿ ಯಾರೂ ಇರಲಿಲ್ಲ, ಆದ್ದರಿಂದ ಅವಳು ಅನಿವಾರ್ಯವಾಗಿ ತನ್ನ ತಪೋಬಲವನ್ನು ಉಪಯೋಗ ಮಾಡಬೇಕಾಯ್ತು. ಯಾವ ಋಷಿಕುಮಾರಿಗೆ, ಋಷಿಪತ್ನಿಗೆ ಕಡಿಮೆ ಇಲ್ಲದಿರೋ ತಪೋಬಲ ಇತ್ತು. ದ್ರೌಪದಿಗೆ ಅಲ್ಲಿ 5 ಜನ ಗಂಡದ ಅಲ್ಲೇ ಇದ್ರು, ಭೀಷ್ಮ ದ್ರೋಣಾದಿಗಳಿದ್ರು. ಕೃಷ್ಣ ಬಂದು ಕಾಪಾಡ್ತಾನೆ ಅಂತ ನಿಶ್ಚಯ ಇತ್ತು. ಆದ್ದರಿಂದ ಅವಳಿಗೆ ಬಂದ ಕಷ್ಟ, ದ್ರೌಪದಿಗೆ ಬಂದ ಕಷ್ಟವೂ ಬಹಳ ದೊಡ್ಡ ಕಷ್ಟವೇ. ಆದರೆ ದಮಯಂತಿಗೆ ಬಂದ ಕಷ್ಟ ಇನ್ನೂ ಹೆಚ್ಚಿಂದ. ಅದಕ್ಕಾಗಿ ಈ ಕಥೆಯನ್ನು ಬೃಹದಶ್ವರು ಧರ್ಮರಾಜನಿಗೆ ಹೇಳ್ತಿದ್ದಾರೆ. ಸರಿ, ಸತ್ವದವನು ಮುಂದೆ ಅಲ್ಲಿಂದ ಅವಳು ಸಂಚಾರ ಮಾಡಿದ್ಲು, ಮುಂದೆ ಹೋಲಿಕ್ಕೆ ತೊಡಗಿದ್ಲು. ಅನೇಕ ಥರದ ಪ್ರಾಣಿ ಪಕ್ಷಿಗಳು, ನಾನಾ ಥರದ ವನ, ಅಲ್ಲೆಲ್ಲ ಓಡಾಡಿದ್ರು. ಅವನನ್ನು ನಡುವಿನ ನೆನಪು ಮಾಡಿಕೊಂಡ್ಲು. ನೀನು ಸತ್ಯವನ್ನು ಪಾಲಿಸಬೇಕು, ನನಗೆ ಸಮಾಧಾನ ಹೇಳಿದ್ದಾರೆ, ನಿನ್ನನ್ನು ಬಿಡೋದಿಲ್ಲ ಅಂತ. ಸತ್ಯದ ಬಲ ಎಂಥದ್ದು ಅಂದರೆ, ತಕ್ಕಡಿಯಲ್ಲಿ ಒಂದು ಕಡೆ 4 ವೇದಗಳು ಅಧ್ಯಯನ ಇದನ್ನೆಲ್ಲ ಇಟ್ಟರು, ಇನ್ನೊಂದು ಕಡೆ ಸತ್ಯನಿಷ್ಠೆ ಇಟ್ಟರು, ಎರಡೂ ಸಮಾನ ಆಗ್ತವೆ. ಸತ್ಯನಿಷ್ಠೆನೂ ಅಷ್ಟು ದೊಡ್ಡದು. ಆದ್ದರಿಂದ ನನ್ನನ್ನು ನೀನೀಗ ಕಡೆಗಣಿಸಬಾರ್ದು, ಎಲ್ಲಿದ್ದೀಯ ಅಲ್ಲಿ ಬರಬೇಕು. ಎಷ್ಟಾದರೂ ಬರಲಿಲ್ಲ. ಯಾವುದಾದ್ರು ಹುಲಿ ಸಿಂಹಗಳೆಲ್ಲ ಬಂದು ಅವೆಲ್ಲ ಹೊರಟೋದು. ಅಲ್ಲೊಂದು ಯಾವುದೋ ಪರ್ವತ ಇತ್ತು, ಆ ಪರ್ವತಕ್ಕೆ ನಮಸ್ಕಾರ ಮಾಡಿ ಹೇಳಿದ್ಲು, ನನ್ನ ಗಂಡ ಎಲ್ಲಿದ್ದಾನೆ ತೋರಿಸು ಅಂತೇಳಿ. ಏನಾದರೂ ಪ್ರತಿಧ್ವನಿ ಬಂತು ಹೊರತು ನಳನೂ ಬರಲಿಲ್ಲ, ಮತ್ತಾರೂ ಬರಲಿಲ್ಲ. 3 ರಾತ್ರಿ 3 ಹಗಲು ಅನ್ನ ಆಹಾರ ಇಲ್ಲದೆ ಗಂಡ ಎಲ್ಲಿ ಸಿಗ್ತಾನೆ ಅಂತ ಆಲೋಚನೆ ಮಾಡಿ ಯಾವುದೋ ಒಂದು ಋಷಿಯ ಆಶ್ರಮಕ್ಕೆ ಬಂದು ತಲುಪಿದ್ಲು. ಅನೇಕ ಜನ ಋಷಿಗಳು ಅಲ್ಲಿದ್ದರು. ಬಾ ಇಲ್ಲಿ ಕುತ್ಕೋ, ನಿನಗೆ ನಾನು ಏನು ಸಹಾಯ ಮಾಡಬೇಕು ಅಂತ ಕೇಳಿದ್ರು ಆ ಋಷಿಗಳು ಇವಳನ್ನು ನೋಡಿ. ಅದಕ್ಕೆ ಇವಳು ತನಗಾಗಿರೋ ಸಂಕಷ್ಟ ಹೇಳ್ಕೊಳ್ಳೋದಕ್ಕಿಂತ ಮುಂಚೆ ಮಹಾರಾಣಿ ಅಲ್ಲ, ಋಷಿಗಳ ಯೋಗಕ್ಷೇಮ ವಿಚಾರ ಮಾಡಬೇಕು ಅಂತ ಅವಳು ಎಚ್ಚರ ಆಯಿತು. ತಾವು ಆಶ್ರಮದಲ್ಲಿದ್ದೀರಿ, ತಮ್ಮ ವ್ರತ ನಿಯಮ ಎಲ್ಲ ಸರಿಯಾಗಿ ನಡೆದಿದೆಯಾ, ಎಲ್ಲ ಮೃಗ ಪಕ್ಷಿಗಳು ಕ್ಷೇಮವಾಗಿದ್ದಾವ ಈ ಆಶ್ರಮದಲ್ಲಿ, ತಮ್ಮ ಧಾರ್ಮಿಕ ಕ್ರಿಯೆಲ್ಲ ಚೆನ್ನಾಗಿ ನಡೆದಿದೆಯಾ? ಅವಳ ಎಚ್ಚರ. 3 ದಿವಸ ಊಟವಿಲ್ಲ, 3 ದಿವಸ ನೀರಿಲ್ಲ, ನಿದ್ದೆಯೂ ಇಲ್ಲ, ಎಲ್ಲ ಚೆನ್ನಾಗಿದೆ. ಆದರೆ ಇಲ್ಲಿ ಯಾಕೆ ಬಂದಿದ್ದೆ, ನಿನಗೆ ಯಾಕೆ ಇಷ್ಟ ಕಷ್ಟ ಬಂದಿದೆ, ನೀನೇನು ಈ ಅರಣ್ಯದ ದೇವತೆ, ಯಾರು ನೀನು? ನಾನೊಬ್ಬಳು ಮನುಷ್ಯಳು, ಭೀಮ ಅನ್ನೋನು ಮಗಳು, ನಳ ಅನ್ನೋನು ಹೆಂಡತಿ ಅಂತೆಲ್ಲ ತನ್ನ ಕಥೆ ಹೇಳ್ಕೊಂಡ್ಳು. ಆಗ ಮಹರ್ಷಿಗಳು ಹೇಳಿದರು, ನಮ್ಮ ದಿವ್ಯ ದೃಷ್ಟಿಗೆ ಎಲ್ಲನೂ ಗೋಚರ ಆಗ್ತದೆ, ಮುಂದಿನ ದಿನಗಳು ನಿನಗೆ ಬಹಳ ಸುಖಮಯವಾಗಿರ್ತವೆ, ವಿಚಾರ ಮಾಡಬೇಡ. ಅವನನ್ನು ನೋಡ್ತಿ, ಅವನು ಎಲ್ಲ ಥರದ ಕಷ್ಟಗಳೆಲ್ಲ ದಾಟಿ ಹಿಂದಿನಂತೆ ರಾಜಾಧಿರಾಜನಾಗಿ ಸರ್ವಾಭರಣ ಭೂಷಿತನಾಗಿ ನಿನಗೆ ಸಿಗ್ತಾನೆ.
ಇಷ್ಟೆಲ್ಲ ಹೇಳಿದ್ರು. ಮರುಕ್ಷಣದಲ್ಲಿ ಆಶ್ರಮವೂ ಇಲ್ಲ, ಜಿಂಕೆಯೂ ಇಲ್ಲ, ಅಗ್ನಿಯೂ ಇಲ್ಲ, ಯಜ್ಞಕುಂಡವೂ ಇಲ್ಲ, ಏನೂ ಇಲ್ಲ ಅಲ್ಲಿ. ಅವಳಿಗೆ ಆಶ್ಚರ್ಯ, ಇದೇನು ಕನಸ, ಇದು ಎಲ್ಲಿ ಹೋಯ್ತಿದೆಯಲ್ಲ ಅಂತ ಆಲೋಚನೆ ಮಾಡ್ತಾ ಕೂತಿದ್ಲು. ಪ್ರಾಯ ಭಗವಂತನೇ ಅವಳಿಗೊಂದು ಆಶೀರ್ವಾದ, ಒಂದು ಸಮಾಧಾನ ಸಿಗಲಿ ಅಂತ ಅದನ್ನು ವ್ಯವಸ್ಥೆ ಮಾಡಿದ್ದೆ ನಾನು. ಅಲ್ಲೊಂದು ಮರ ಇತ್ತು, ಆ ಮರವನ್ನೇ ಮಾತಾಡಿಸಿದ್ರು. ಅಶೋಕ ವೃಕ್ಷ ಇತ್ತು, ಅದನ್ನು ಮಾತಾಡಿಸಿದ್ಲು. ಆದರೆ ಅದ್ಯಾವುದು ಅವಳಿಗೇನು ಉತ್ತರ ಕೊಡಲಿಲ್ಲ. ಅಲ್ಲಿ ಕೆಲವರು ವರ್ತಕರಿದ್ದರು. ಒಂದು ವರ್ತಕರು ಹಿಂದಿನ ಕಾಲದಲ್ಲಿ ಆಯಾ ಊರಿನಲ್ಲೇ ನೆಲೆ ಕಂಡು ಅಲ್ಲಿ ವ್ಯಾಪಾರ ಮಾಡ್ತಿದ್ದವ್ರು ಕೆಲವರು. ಇನ್ನು ಕೆಲವರು ಊರಿಂದ ಊರಿಗೆ ಹೋಗಿ ವ್ಯಾಪಾರ ಮಾಡೋರು ಇರ್ತಿರ್ತಾರೆ. ಅಂಥವ್ರದ್ದೊಂದು ಗುಂಪು ಅಲ್ಲಿಗೆ ಬಂತು. ಅವಳು ಆ ಗುಂಪು ಅಲ್ಲಿಗೆ ಬಂದಾಗ ಆ ಗುಂಪಿನ ಹತ್ರ ಇವಳು ಹೋದ್ಲು. ಅವಳು ನೋಡಿದ್ರೆ ಅವಳು ಹುಚ್ಚರ ಥರ ಕಾಣಿಸ್ತಿದ್ಲು. ಅವಳ ಮೈವೇನು ತಲೆ ಕೂದಲ ಅಸ್ತವ್ಯಸ್ತ ಆಗಿತ್ತು, ಬಟ್ಟೆ ಅಸ್ತವ್ಯಸ್ತ ಆಗಿತ್ತು. ಆ ವರ್ತಕರು ಕೆಲವರು ಭಯಪಟ್ಟು ಓಡೇ ಹೋದರು, ಇವಳು ಯಾವುದೋ ದೆವ್ವ ಬಂತು ಅಂತ. ಇನ್ನು ಕುರಿತು ಗಟ್ಟಿಯಾಗಿ ಕಿರ್ಚ್ಕೊಂಡ್ರು. ಕೆಲವರು ಕನಿಕರದಿಂದ ಅವಳನ್ನು ಕರೆದ್ರು, ನೀನು ಯಾರು ಅಂತ. ನೀನು ರಾಕ್ಷಸಿಯೇ, ಅಪ್ಸರೆಯೇ, ದೇವತೆಯೇ, ಯಾರು ಹೇಳು. ಆಗ ಅಲ್ಲಿ ಹಿರಿಯರಿಗೆ ಅವಳು ಹೇಳಿದ್ಲು, ನನ್ನ ಮಾತು ಕೇಳಿ, ನಾನು ಯಾರೂ ಅಲ್ಲ, ನಾನು ನಳನ ಪತ್ನಿ, ಭೀಮನ ಮಗಳು. ನಳನೆಲ್ಲರೂ ನೋಡಿದ್ದೀರಾ? ಅದಕ್ಕೆ ಅವರಂದ್ರು, ನಾವು ಯಾರೂ ನೋಡಿಲ್ಲ, ನೀನೇನು ವಿಚಾರ ಮಾಡಬೇಡ, ನಿನಗೆ ಸಾಧ್ಯವಾದಷ್ಟು ನಾವು ರಕ್ಷಣೆ ಕೊಡ್ತೀವಿ. ಹೇದಿ ದೇಶದ ಕಡೆಗೆ ನಾವು ಹೊರಟಿದ್ದೀವಿ, ಸುಬಾಹೋತ್ ರಾಜ ಅಲ್ಲಿದ್ದಾನೆ, ಅಲ್ಲಿ ನಾವು ಹೊರಟಿದ್ದೀವಿ ಅಂತ ಅವರು ಇವಳಿಗೊಂದು ಸಮಾಧಾನ ಹೇಳಿದರು. ಅಲ್ಲಿಗೆ 64ನೇ ಅಧ್ಯಾಯ, ನಳದಮಯಂತಿ ಉಪಾಖ್ಯಾನದಲ್ಲಿ ವನಪರ್ವದಲ್ಲಿ ಬಂದದ್ರಲ್ಲಿ 64ನೇ ಅಧ್ಯಾಯ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗನೂ ಕೂಡ ಇಲ್ಲಿಗೆ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನಂದು ಹುಸಿಗೆ ಹಾಕಿದಿರುವ ಎನ್ನ ಋಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ.